ಇಲ್ಲಿ ಸರ್ ಬೆಳಗಾವಿ ಅಧಿವೇಶನ ನಾಳೆ ಅದಕ್ಕೆ ಮೊಟ್ಟಕಾಗಿತ್ತಲ್ಲ ಸರ್, ಅದು ಹೋಗ್ತಾ ಇತ್ತು. ಮಾಡ್ತಾ ಇದೀವಲ್ಲ. ನಾಳೆ ಮಹಾತ್ಮ ಗಾಂಧೀಜಿಯವರ ಇಲ್ಲಿ ಅನಾವರಣ ಡೌನ್ ಮಾಡೋ 10:30. ಆಮೇಲೆ ಲಂಚು, ಆಮೇಲೆ ಗಾಂಧಿ CPHT ಗ್ರೌಂಡ್ನಲ್ಲಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಸಾರ್ವಜನಿಕ ಸಭೆ. ವಾಲ್ಮೀಕಿ ಹಗರಣ ಮಾಡಿ ರಾಜ್ಯದ ತೆರಿಗೆ ಹಣದಿಂದ ಬೆಳಗಾವಿ ಸಮಾವೇಶ ಮಾಡ್ತಾರೆ. ನೀವು ಸ್ವಲ್ಪ ಕೇಳೋಕೆ ಮುಂಚಿತವಾಗಿ ಈ ಕ್ವಶನ್ ಕೇಳಬೇಕಾ ಬೇಡವಾ ಅಂತ ಕೇಳಬೇಕಲ್ಲ. ವೇರ್ ಇಸ್ ದಿ ಕ್ವಶನ್ ಆಫ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಮನಿ? ವೇರ್ ಇಸ್ ದಿ ಕ್ವಶನ್ ಆಫ್ ವೇರ್ ಇಸ್ ದಿ ಕ್ವಶನ್ ಆಫ್ ಮಿಸ್ಅಪ್ರೋಪ್ರಿಯೇಷನ್ ಆಫ್ ಮನಿ? ಅವ್ರು ಹೇಳೋದ್ ಬೇಡ, ನೀನ್ ಹೇಳಯ್ಯ. ಅವ್ರು ಹೇಳ್ತಾರೆ ಅಂತ ನೀ ಕೇಳ್ಬಿಡ್ತೀಯ? ನೀನ್ ಹೆಣ್ಣಾಗುವಂತಂದ್ರೆ ಆಗ್ಬಿಡ್ತೀಯ? ಮತ್ತೆ ಕಲಬುರಗಿನಲ್ಲಿ ಕಾರ್ಮಿಕರ ಮೇಲೆ ಹಲ್ಲೆ ಆಗಿದೆ ಸರ್. ಕಲಬುರಗಿನಲ್ಲಿ ವಿಜಯಪುರದಲ್ಲಿ ಕಾರ್ಮಿಕರ ಮೇಲೆ ಹಲ್ಲೆ ಆಗಿದೆ ಸರ್. ತುಂಬಾ ಹೊಡೆದಿದ್ದಾರೆ, 3 ಜನಕ್ಕೆ ಹೊಡೆದಿದ್ದಾರೆ ಸರ್. ಇಟಂಗಿ ಹಟ್ಟಿನವರು ಮಾಲೀಕರು ಹೊಡೆದಿದ್ದಾರೆ ಸರ್. ತುಂಬಾ ಕೆಟ್ಟದಾಗಿ ಅವ್ರ ಮೇಲೆ ಕ್ರಮ ತಗೋತೀವಿ. ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರನ್ನ ಯಾರನ್ನು ಸ್ಪೇರ್ ಮಾಡಲ್ಲ. ಅವ್ರ ಮೇಲೆ ಪತ್ರಿಕಾ ಪ್ರಕಟಣೆ ಈ ಸಂದರ್ಭದಲ್ಲಿ ಬಂದಿರೋದು ರಾಜಕೀಯ ಪ್ರೇರಿತ ಅಂತ ಹೇಳ್ತೀವಿ. ಇಡಿ ರವರ ಪತ್ರಿಕಾ ಪ್ರಕಟಣೆ ಕೂಡ ಸೈಟ್ ವಿಚಾರವಾಗಿ ಇಡಿ ರವರು ಪ್ರೆಸ್ ರಿಲೀಸ್ ಇದುವರೆಗೂ ಮಾಡಿಲ್ಲ, ಈ ಟೈಮ್ ಅಲ್ಲೇ ಬೇಕು ಅಂತ ಮಾಡಿದ್ದಾರೆ ಅನ್ನೋದು ಒಂದು ಆರೋಪ ಸರ್. ಇಡಿ ಅವರು ಮೂಡಾ ಸೈಟ್ ಯಾರು ಮಾಡಿದ್ದಾರೆ? ಇಡಿ ಅವರು ಪ್ರೆಸ್ ರಿಲೀಸ್ ಮಾಡಿರೋದಕ್ಕೂ ನನಗೂ ಸಂಬಂಧ ಗೊತ್ತಾಯ್ತಾ? ಹೇಳಪ್ಪ, ಇಲ್ಲಿ ಸಂಬಂಧ ಇಲ್ಲ. ಅವರು ರಾಜಕೀಯವಾಗಿ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ, ಅನಗತ್ಯವಾಗಿ ಮಾಡ್ತಾ ಇದ್ದಾರೆ. 50-50 ಸೈಟ್ ತಗೊಂಡಿದ್ದಾರೆ, ಅದನ್ನು ಮುಟ್ಕೋಲ್ ಹಾಕೊಂಡಿದೀವಿ ಅಂತ ಹೇಳಿರೋದು. ಅವ್ರು ಯಾರು? ನನಗೂ ಅವ್ರಿಗೂ ನಮಗೂ ಅದಕ್ಕೂ ಸಂಬಂಧ. ಅನಗತ್ಯವಾಗಿ ಬಿಜೆಪಿಯವರು ಬೇಕು ಅಂತೇಳಿ ಅದನ್ನ ರಿಲೀಸ್ ಮಾಡಿದ್ದಾರೆ. ಅಲ್ಲ, ಇಡಿ ಅವ್ರ ಕೈಲಿ ರಿಲೀಸ್ ಮಾಡಿದ್ದಾರೆ. ಅದು ರಾಜಕೀಯ ಪ್ರೇರಿತವಾದದ್ದು. ಮೈಸೂರಲ್ಲಿ ಚಾಮರಾಜನಗರ ಮೈಕ್ರೋ ಫೈನಾನ್ಸ್ ಕಿರುಕುಳ ಕೊಡ್ತಾರೆ ಅಂತ ಆರೋಪ ಇದೆಯಲ್ಲ ಸರ್. ಮೈಸೂರಲ್ಲಿ ಚಾಮರಾಜನಗರ ಮೈಕ್ರೋ ಫೈನಾನ್ಸ್ ಕಿರುಕುಳ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೋತೀವಿ. ಯಾರೇ ಕಿರುಕುಳ ಕೊಟ್ಟರು ಕೂಡ ಮೈಕ್ರೋ ಫೈನಾನ್ಸ್ ನವರು ಕಿರುಕುಳ ಕೊಟ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ.